ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೀವೇನಾದ್ರೂ ಘಾಟಿಗೆ ಬಂದ್ರೆ ಇಲ್ಲಿರೋ ಪ್ಲೇಸಸ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಮ್ಮ ಅಕ್ಕವ್ರು ಸಡನ್ ಆಗಿ ಘಾಟಿ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿದ್ಮೇಲೆ ಹೋಗ್ಲೇಬೇಕಲ್ವಾ, ಡೈರೆಕ್ಟ್ ಬಸ್ ಇಲ್ಲದಿದ್ದಕ್ಕೆ ಎಲ್ಲಿ ಇಳಿದ್ವಿ. ಇಳಿದ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ? ಯೋಚನೆ ಮಾಡಿದ್ರೆ ಟೆಂಪಲ್ ಒಳಗಡೆ ಬಂದ್ವಿ. ಈ ಕ್ಯೂವಲ್ಲಿ ನಿಂತು ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ನನ್ನ ತಂಗಿ ದೇವಸ್ಥಾನ ಒಳಗಡೆ ಬರ್ದಿರ ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ನೋಡ್ತಿದ್ಲು. ನಾವು ಜಾಯ್ನ್ ಆಗಿ ಕುತ್ಕೊಂಡು ಭರತನಾಟ್ಯಂ ನೋಡ್ತಾ ಇದೀವಿ. ಎಲ್ಲವೂ ಚೆನ್ನಾಗಿತ್ತು. ಈಗ ಏನಾಯ್ತಂದ್ರ ಒಬ್ಬೊಬ್ರು ಒಂದೊಂದ್ ಸೈಡ್ ಹೋಗಿ ಅಕ್ಕ. ಇಲ್ಲಿ ನಾವು ತಾತ ನೋಡ್ತಿದ್ರೆ ತಾತ ಅವ್ರು ಚಪ್ಪಲಿ ನೋಡ್ಕೊಂಡು ಹೋಗಿದ್ದಾರೆ. ಚಪ್ಪಲಿ ನೋಡ್ಕೊಂಡು ಹೋಗಿದಾರಂತೆ. ಸಿಕ್ರು ಅದೇ ಖುಷಿಗೆ ಊಟ ಮಾಡೋಕ್ ಬಂದ್ವಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದಾರೆ. ನಾವು ದಾರಿ ಹುಡ್ಕೊಂಬೇಕೀಗ. ನಾವೆಲ್ಲರೂ ಇಲ್ಲಿ ಊಟ ಮಾಡಿ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕು ಅಂತ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ನಮ್ ಬ್ರೋ ಆಗ್ಲೇ ಇಲ್ಲಿ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ? ಹೌದಾ, ಮೇಕಪ್ ಹಾಕಿಲ್ವಾ? ಇಲ್ಲಿರೋ ಪ್ಲೇಸಸ್ ಆಲ್ಮೋಸ್ಟ್ ನಾನು ನೋಡಿದೀನಿ, ಇವ್ರು ನೋಡಿಲ್ವೇ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಈ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋ ಆಲ್ಮೋಸ್ಟ್ ನಮ್ಮ ಪೇಜ್ ಅಲ್ಲಿ ನೋಡಿರ್ತೀರಾ. ಇನ್ನು ಯಾರು ನೋಡಿಲ್ವಾ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ. ಈ ಲೊಕೇಶನ್ ಬಂದ್ರೆ ಪೀಸ್ ಆಗು ಇರುತ್ತೆ, ಹೊಸದಾಗಿ ಏನಾದ್ರು ತಿಳ್ಕೊಂಡಂಗೂ ಇರುತ್ತೆ. ಲಾಸ್ಟ್ ಟೈಮ್ ಈ ಗೋಶಾಲದ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ರು ಇಲ್ವಾ ಗೊತ್ತಿಲ್ಲ, ಆದ್ರೆ ಈಗ ನಾವು ಬಂದಿದ್ವಿ. ಒಳ್ಳೆ ಟೈಮ್ ಬಂದಿದ್ವಿ. ಹಸು ಎಲ್ಲ ಈಗ ಕಾಡಿನ ಮೇಯ್ಕೊಂಡು ಬರ್ತಿತ್ತು. ಎಷ್ಟು ಚೆನ್ನಾಗಿ ಡಿವೈಡ್ ಆಗಿದೆ. ಕರೆಕ್ಟ್ ಟೈಮ್ ಬಂದಿದ್ವಿ ನೋಡಕ್ಕೆ ಕರೆಕ್ಟಾಗಿ ಅದ್ರ ಪ್ಲೇಸ್ಗೆ ಹೋಗಿದೆ ನೋಡಕ್ಕೆ. ಇನ್ನೇನೆಲ್ಲ ಮುಗಿಸ್ಕೊಂಡು ಮನೆಗೆ ಓಡೋ ಟೈಮಲ್ಲಿ ನನ್ನ ತಂಗಿ ಫೋಟೋಸ್ ಹಿಡಿಯ ಅಂತ ಇಟ್ಕೊಂಡು ಇಲ್ಲೊಂದಷ್ಟು ಫೋಟೋಸ್ ಹಿಡಿದು ಈಗ ಆರಾಮಾಗಿ ಮನೆಗೆ ಹೋಗೋಣ ಅಂತ ಬಸ್ ಹತ್ ಕುತ್ಕೊಂಡ್ರೆ ಬಸ್ ಕೆಟ್ಟೋಗಿದೆ ಅಂತ ಅರ್ಧ ದಾರಿಯಲ್ಲಿ ನಿಲ್ಸ್ಬಿಟ್ರು. ನಮ್ಮ ಕರ್ನಾಟಕದಲ್ಲಿ ಬಸ್ಸಸ್ಗೆ ಏನು ಕಮ್ಮಿ ಅಂತ ಬೇರೆ ಬಸ್ ಹತ್ ಮನೆಗೆ ಬಂದ್ವಿ. ಏನಿದು ಬ್ರಹ್ಮ ಕಮಲ. ಯಾರಿಗಾದ್ರೂ ಗಿಫ್ಟ್ ಕೊಟ್ರೆ ಶಾಕ್ ಆಗ್ತಾರೆ. ನನ್ನ ತಂಗಿ ನಗ್ತಿದ್ದಾಳೆ. ಕವನ ತಗೋ ನಿಮ್ ಬರ್ಡೇ ಗಿಫ್ಟ್. ನಿನ್ಗೆ ಇಂಥ ಅಣ್ಣ ಸಿಗಕ್ ಅದೃಷ್ಟ ಮಾಡಿರ್ಬೇಕು ಗೊತ್ತಾ? ಯಾಕೆ ನಗ್ತಾ ಇದೀಯಾ? ಅಣ್ಣ ಸಖತ್ ಅದೃಷ್ಟ ಮಾಡಿದ್ವಿ. ಮಾ ಅಣ್ಣ ಗಿಫ್ಟ್ ತಂದು ಕೊಟ್ಟೋಣ. ಅವ್ನ ಮುಖ ನೋಡಿ ಗಿಫ್ಟ್ ತಂದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದಕ್ಕೆ ನನ್ನ ಫೋನಲ್ಲಿ 2,000 ರೂಪಾಯಿ ಕಟ್ಟಾಗಿರೋದು. ನಾವಮ್ಮ ಫೋನ್ ಪೇ ಹಿಸ್ಟ್ರಿ ತೋರಿಸೋ ಅಷ್ಟಲ್ಲೇ ನಮ್ಮ ಫ್ರೆಂಡ್ಸ್ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡ್ಬೇಕಾಯ್ತು. ಇಲ್ಲಿ ಬಂದೆ. ಇವ್ನ್ ಮದುವೆ ಇರೋದ್ರಿಂದ ಎಲ್ರದ್ದು ಬ್ಯಾಗ್ ಪ್ಯಾಕ್ ಮಾಡಿಸ್ಕೊಂಡು ಶಿವಮೊಗ್ಗ ಕರ್ಕೊಂಡು ಹೋಗ್ತಿದ್ದಾನೆ. ನಾವು ಮನೇಲಿ ಪರ್ಮಿಷನ್ ತಗೊಂಡು ಇವ್ನ ಮದ್ವೆಗೆ ಹೋಗ್ಬೇಕು. ಬಾಯ್ ಬಾಯ್. ಲವ್ ಯು ಆಲ್.